ನಮಸ್ಕಾರ. ಉಳ್ಳಾಲ ಸೆಂಟ್ರಲ್ ಕಮಿಟಿ ಟ್ರಸ್ಟ್ ವತಿಯಿಂದ ಇವತ್ತೇನು ಆಯೋಜಿಸಿರುವಂಥ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಗಣ್ಯರಾಗಿರುವಂಥ ಫಾದರ್ ಅವರೇ ಹಾಗೂ ರಾಯಲ್ ಗಾರ್ಡ್ ಮಾಲೀಕರವರೇ, ನನ್ನ ಸ್ನೇಹಿತ ತಾವರವರೇ ಹಾಗೂ ಇತರೆ ನನ್ನ ಎಲ್ಲ ಸ್ನೇಹಿತರೆ ಹಾಗೂ ಉಳ್ಳಾಲ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರೇ, ಸದಸ್ಯರೇ ಮತ್ತು ಪದಾಧಿಕಾರಿಗಳೇ, ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ವೈದ್ಯಾಧಿಕಾರಿಗಳೇ ಹಾಗೂ ವೈದ್ಯಾಧಿಕ ಸಂಬಂಧಪಟ್ಟಂಥ ಚಿಕಿತ್ಸಕರೇ ಹಾಗೆ ಇಲ್ಲಿ ಬಂದಿರುವಂಥ ನಾಗರಿಕ ಬಂಧುಗಳೇ ಮತ್ತು ಎಲ್ಲ ನನ್ನ ಮೆಚ್ಚಿನ ಸ್ನೇಹಿತರೆ, ಇವತ್ತೇನು BM ಮಮತಾಜ್ ಹಾಲಿಯರವರ ಸ್ಮರಣಾರ್ಥ ಕಣಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ದೇರಳಕಟ್ಟೆ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿರುವಂಥದ್ದು ಒಂದು ಪವಿತ್ರವಾದ ಕಾರ್ಯಕ್ರಮ ಅಂತ ನಾನಾದರೂ ಭಾವಿಸ್ತೀನಿ. ಯಾಕೆಂದರೆ ಇವತ್ತು ಮನುಷ್ಯ ಪರೋಪಕಾರಿಯಾಗಿ ಬದುಕಬೇಕಾಗುತ್ತೆ. ಪರೋಪಕಾರಿಯ ಜೀವನ ಇಲ್ಲ ಅಂದರೆ ಆ ಮನುಷ್ಯನ ಒಂದು ಜನ್ಮ ಸಾರ್ಥಕತೆ ಆಗಲ್ಲ, ಭಗವಂತನಿಗೆ ಆಗಲ್ಲ. ಏಕೆಂದರೆ ನಾವು ಯಾವುದೋ ಕಾರಣಕ್ಕೆ ಮನುಷ್ಯನ ಜನ್ಮವಾಗಿ ಹುಟ್ಟಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಫಾದರ್ ಅವರು ಇಲ್ಲಿ ಕೂತಿದ್ದಾರೆ. ಏಕೆಂದರೆ ನಾವು ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ಹಿರಿಯರು, ಗುರಿಯರು ಮತ್ತು ಗುರುಗಳು ಇಟ್ಕೊಂಡೇ ನಾವು ಕಾರ್ಯಕ್ರಮ ಮಾಡಬೇಕು, ಅದೊಂದು ಸಂಸ್ಕಾರ. ಹಾಗೆ ನಾವು ಬದುಕಿನಲ್ಲಿ ಹುಟ್ಟಿಂದ ಸಾಯೋವರೆಗೂ ಏನಾದರೂ ಮಾಡಿ ಒಂದು 4-6 ಜನಕ್ಕೆ ಪರೋಪಕಾರಿಯಾಗಿ ಜೀವನ ಮಾಡಲಿಲ್ಲ ಅಂದರೆ ಅದು ನಮ್ಮ ಮನುಷ್ಯನ ಒಂದು ಜೀವನಕ್ಕೆ ಸಾರ್ಥಕತೆ ಬದುಕೇ ಆಗಲ್ಲ ಅಂತ ನಾನಾದರೂ ಭಾವಿಸ್ತೀನಿ. ಅಂಥ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ಒಂದು ಸೆಂಟ್ರಲ್ ಕಮಿಟಿ ಟ್ರಸ್ಟ್ನವರು ಮಾಡಿ ಒಂದು ತೋರಿಸ್ತಿದ್ದಾರೆ, ಒಂದು ಮಾದರಿಯಾಗಿ ತೋರಿಸ್ತಿದ್ದಾರೆ. ಯಾಕೆಂದರೆ ರಕ್ತದಾನ ಅನ್ನೋದು ಇವತ್ತಿನ ಕಾಲದಲ್ಲಿ ಒಂದು ಬೃಹತ್ ರಕ್ತದಾನ ಅನ್ನೋದು ಒಂದು ಭಾಳ ಒಂದು ಮಾನವ ಕುಲಕ್ಕೆ ಒಂದು ಅತ್ಯಂತ ಒಂದು ಅಮೃತ ಗಳಿಗೆ ಒಂದು ಅಮೃತ ಸಂಪತ್ತಿದು. ಏಕೆಂದರೆ ಇವತ್ತು ಉಳ್ಳಾಲ ಅನ್ನೋದು ಅಭಿವೃದ್ಧಿ ಹೊಂದುತ್ತಿರುವಂಥ ಒಂದು ತಾಲೂಕು. ಏಕೆಂದರೆ ರಾಜ್ಯದಲ್ಲಿ ಉಳ್ಳಾಲ ಅನ್ನೋದು ಕ್ರೀಡೆಯಲ್ಲಾಗ್ಬೋದು ಮತ್ತು ಶೈಕ್ಷಣಿಕವಾಗಿ ಆಗ್ಬೋದು, ಆರೋಗ್ಯ ದೃಷ್ಟಿಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿರುವಂಥ ತಾಲೂಕು ಏನಾರು ಇದ್ದರೆ ಉಳ್ಳಾಲ ತಾಲೂಕು. ಅದು ನಮ್ಮ ಈ ರಾಜಕೀಯ ಕ್ಷೇತ್ರದ ದಿಗ್ಗಜರು ಮಾಡಿ ತೋರಿಸಿದ್ದಾರೆ ಎಂದು ನಾನಾದರೂ ಭಾವಿಸ್ತೀನಿ. ಏಕೆಂದರೆ ಇವತ್ತು ನೋಡಿ, ಆರೋಗ್ಯ ಇವತ್ತು ಈ ಒಂದು ತಾಲೂಕಿನಲ್ಲಿ 4 ಮೆಡಿಕಲ್ ಕಾಲೇಜುಗಳಿವೆ. ಇಂಥ ಪರಿಸ್ಥಿತಿಯಲ್ಲಿ ಇಂಥ ಶಿಬಿರಗಳು ಬಹಳ ಒಂದು ಅತ್ಯಂತ ಮೌಲ್ಯಯುತವಾದಂಥ ಒಂದು ಕಾರ್ಯಕ್ರಮವಾಗಿದ್ದು ಬರುವಂಥದ್ದು. ಯಾಕೆಂದರೆ ನಮ್ಮ ಆಸ್ಪತ್ರೆಗಳಿಗೆ ರಕ್ತ ಇಲ್ಲ ಅಂದರೆ ಬೇಕಾದ್ರೆ ಏನು ಬೇಕಾದ್ರೂ ತಂದು ಕೊಡ್ಬೋದು, ಯಾವುದೇ ಒಂದು ಏನು ಬೇಕಾದರೂ ಮೆಡಿಷನ್ ತಂದು ಕೊಡ್ತಾರೆ. ಬಟ್ ರಕ್ತವನ್ನು ತಂದು ಕೊಡೋಕ್ಕಾಗಲ್ಲ, ಯಾವುದೇ ಪತ್ತೆ ಯಾವುದೂ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಇಂಥ ಟ್ರಸ್ಟ್ನವರು ಉಳ್ಳಾಲ ಕಮಿಟಿ ಸೆಂಟ್ರಲ್ ಟ್ರಸ್ಟನ್ನು ಅದು ಹೊರತು ಈ ಕಣಚೂರು ಮೆಡಿಕಲ್ ಕಾಲೇಜು ಇನ್ನು ಬೇರೆ ಬೇರೆ ಮೆಡಿಕಲ್ ಕಾಲೇಜುಗಳಿವೆ. ಆ ಥರ ಒಂದು ಸಹಯೋಗದೊಂದಿಗೆ ನೀವು ಇವಂಥವ್ರು ಬಂದಂಥ ಇವ್ರನ್ನ ಆರೋಗ್ಯವಂತ ಇವ್ರನ್ನ ಕರೆಸಿ ಮನುಷ್ಯರನ್ನ ಕರೆಸಿ ಟೆಸ್ಟ್ ಮಾಡಿ ಅದನ್ನು ಬ್ಲಡ್ ತಗೊಂಡು ಕಣಚೂರು ಮೆಡಿಕಲ್ ಕಾಲೇಜ್ ಕೊಟ್ಟು ಅಲ್ಲಿನ ರೋಗಿಗಳಿಗೆ ಒಂದು ಚಿಕಿತ್ಸೆ ಕೊಡಿಸೋಕ್ಕೆ ನೆರವಾಗಿರುವಂಥದ್ದು ಟ್ರಸ್ಟ್ಗೆ ಭಗವಂತ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ರಕ್ತದಾನ ಮಾಡಿದಂಥ ಮಹಾನ್ ದಾನಿಗಳಿಗೆ ಭಗವಂತ ಅವ್ರಿಗೂ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಕರೆಸಿ 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆಯ ಗಣ್ಯರಿಗೆ, ವಿಶೇಷವಾಗಿ ನಮ್ಮ ಉಳ್ಳಾಲ ಸೆಂಟ್ರಲ್ ಕಮಿಟಿ ಟ್ರಸ್ಟ್ನವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಥರ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಲಿ, ಮಾನವ ಕುಲಕ್ಕೆ ಒಳ್ಳೆಯದಾಗುವಂಥ ಕಾರ್ಯಕ್ರಮಗಳು ಎಷ್ಟೇ ಮಾಡಿದರೂ ಅದು ನಿಮ್ಮ ಮಕ್ಕಳಿಗೆ, ನಿಮ್ಮ ತಾಲೂಕಿನ ಜನಕ್ಕೆ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗ್ತದೆ. ಭಗವಂತ ನಿಮಗೆ ಆಶ್ರಯ ಇರ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗಣ್ಯರಿಗೆ, ವೇದಿಕೆಯಲ್ಲಿ ಗಣ್ಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ.